ಟೊಯೋಟಾದವರು ಸೈಲೆಂಟ್ ಆಗಿ ಇನೋವಾ ಕ್ರಿಸ್ಟಾಗೆ ಅಪ್ಡೇಟ್ ಮಾಡಿಬಿಟ್ಟು ಅದಕ್ಕೆ ಫೇಸ್ ಲಿಫ್ಟ್ ತಂದಿದ್ದಾರೆ. ಅದನ್ನ ಈಗ ಮಾರ್ಕೆಟ್ ಕೂಡ ಬಿಟ್ಟಿದ್ದಾರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಟೊಯೋಟಾದಲ್ಲಿ ಯಾವುದೇ ಥರ ವೇರಿಯಂಟ್ ಬರುತ್ತೆ, ಆದರೆ ಏನೇನು ಅಪ್ಡೇಟ್ ಆಗಿದೆ. ಸೊ ನೀವು ಈ 2026 ತೊಗೊಬೇಕಾ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಲೋ, ನನ್ನ ಹೆಸರು ಯಶಸ್ ಆ್ಯಂಡ್ ವೆಲ್ಕಮ್ ಟು ದ ರೇವ್ ಕನ್ನಡಿಗ ಚಾನಲ್. ಸೊ ಟೊಯೋಟಾ ಕ್ರಿಸ್ಟಾ ಬರೋದು ಒಂದು MPV ಸೆಗ್ಮೆಂಟ್ ಅಂತ ಹೇಳೋದು. MPV ಅಂತ ಹೇಳಿದ್ರೆ ಮಲ್ಟಿಪರ್ಪಸ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಇದರ ಸೆಗ್ಮೆಂಟ್ ಹೆಸರು. ಸೊ ಇದರಲ್ಲಿ ನಿಮಗೆ ಎರಡು ಥರ ಬರುತ್ತೆ, ಒಂದು ಬಜೆಟ್ MPV ಮತ್ತು ಇನ್ನೊಂದು ಪ್ರೀಮಿಯಂ MPV ಅಂತ ಹೇಳ್ಬಿಟ್ಟು. ಬಜೆಟ್ MPVಯಲ್ಲಿ ನಿಮಗೆ ಒಂದು ಬಂದ್ಬಿಟ್ಟು ಅರ್ಟಿಗಾ ಬರುತ್ತೆ, ಇನ್ನೊಂದು ಕಿಯಾ ಕ್ಯಾರೆನ್ಸ್ ಬರುತ್ತೆ. ಸೊ ಪ್ರೀಮಿಯಂ MPV ಅಂತ ಬರೋದಾದ್ರೆ ಇನೋವಾ ಕ್ರಿಸ್ಟಾ ಮಾತ್ರ ಬರುತ್ತೆ. ಸೊ ಅದರ ಆದ ಅಕ್ಕ ಅಂತ ಹೇಳೋದಾದ್ರೆ ಒಂದು ಇನೋವಾ ಐಕ್ರಾಸ್ ಇದೆಯಲ್ಲ, ಅದು MPV ಸೆಗ್ಮೆಂಟಿಗೆ ಬರುತ್ತೆ. ಸೊ ಇದರಲ್ಲಿ ವೇರಿಯಂಟ್ ನೋಡೋದಾದ್ರೆ ಇದರಲ್ಲಿ 5 ವೇರಿಯಂಟ್ ಬರುತ್ತೆ. ಒಂದು GX ಪ್ಲಸ್ VX ಮತ್ತೆ ZX ಅಂತ ಹೇಳ್ಬಿಟ್ಟು ಇದರಲ್ಲಿ 7 ಮತ್ತು 8 ಸೀಟರ್ ಕೂಡ ಆಪ್ಷನ್ ಕೂಡ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 19.7 lakhs ಇಂದ ಹಿಡಿದು 26 lakh ತನಕ ಹೋಗುತ್ತೆ. ಸೊ ಇದರಲ್ಲಿ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೊಸ ಗ್ರಿಲ್ಸ್ ಬರ್ತಿದೆ, ಮತ್ತೆ ಅಪ್ಡೇಟೆಡ್ ಫ್ರಂಟ್ ಬಂಪರ್, ಅಪ್ಡೇಟೆಡ್ ರಿಯರ್ ಬಂಪರ್ ಮತ್ತೆ ಕ್ರೋಮ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ರಿಫ್ರೆಶಿಂಗ್ ಸ್ಟೈಲಿಂಗ್ನ ಕೊಟ್ಟಿದ್ದಾರೆ. ಫ್ರಂಟಿಂದ ನೋಡೋದಾದ್ರೆ ಸ್ವಲ್ಪ ಅಗ್ರೆಸಿವ್ ಲುಕ್ನ ಮಾಡಿದ್ದಾರೆ, ಜೊತೆಗೆ ಸೈಡಿಂದ ಸೇಮ್ ಅದೇ ಥರ ಪ್ರೊಫೈಲ್ ಯಾವುದೇ ಥರ ಚೇಂಜ್ ಮಾಡಿಲ್ಲ. ಸೊ ನೀವು ಹೈಯರ್ ವೇರಿಯಂಟ್ ಹಂಗಂತ ಹೇಳೋದಾದರೆ ZX ಎಲ್ಲ ತೊಗೊಳೋದಾದ್ರೆ ನಿಮಗೆ ಅಲಾಯ್ ವೀಲ್ ಬರುತ್ತೆ, ಕ್ರೋಮ್ ಡೋರ್ ಹ್ಯಾಂಡಲ್ಸ್, ಪ್ರೀಮಿಯಂ ಡೀಟೇಲಿಂಗ್ ಎಲ್ಲ ಕೊಟ್ಟಿರ್ತಾರೆ. ಸೊ ರಿಯರ್ ಸೈಡಿಗೆ ಬರೋದಾದ್ರೆ ಅಪ್ಡೇಟೆಡ್ ಬಂಪರ್ ಗಾರ್ನಿಶ್ ಕೊಟ್ಟಿದ್ದಾರೆ ಮತ್ತು ಕ್ರೋಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಡಿಸೈನ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಹಂಗಾಗಿ ಸ್ವಲ್ಪ ಪ್ರೀಮಿಯಂ ಫೀಚರ್ಸ್ನ ಕೊಟ್ಟಿದ್ದಾರೆ. ಸೊ ಇದರ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಒಂದೇ ಥರ ಇಂಜಿನ್ ಬರೋದು, 2.4 ಲೀಟರ್ ಡೀಸೆಲ್ ಇಂಜಿನ್ನು. ಇದು ಆಲ್ಮೋಸ್ಟ್ 150 PS ಆಫ್ ಪವರ್ ಮತ್ತು 343 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇನ್ನೊಂದು ಏನಂತ ಹೇಳೋದಾದರೆ ಈ ಇನೋವಾ ಕ್ರಿಸ್ಟಾದಲ್ಲಿ ಟೊಯೋಟಾದವರು ಯಾವುದೇ ಥರ ಆಟೋಮೆಟಿಕ್ ಆಪ್ಷನ್ ಕೊಟ್ಟಿಲ್ಲ, ಬರೀ ಮ್ಯಾನ್ಯಲ್ 5 ಸ್ಪೀಡ್ ಮ್ಯಾನ್ಯಲ್ ಮಾತ್ರ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ 6 ಸ್ಪೀಡ್ ಮ್ಯಾನ್ಯಲ್ಲು ಇರ್ಬೋದಿತ್ತು, ಇದು ಒಂದು ಮಿಸ್ ಮಾಡಿದ್ರು. ಸೊ ಏನಾರ ಆಟೋಮೆಟಿಕ್ ಬೇಕು ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಐಕ್ರಾಸಿಗೆ ಹೋಗಬೇಕಾಗುತ್ತೆ. ಇಂಜಿನ್ ವೈಸ್ ನಿಮಗೆ ಯಾವುದೇ ಥರ ತೊಂದರೆ ಅಂತೂ ಕೊಡಲ್ಲ, ಯಾಕಂದರೆ 2.4 ಲೀಟರ್ ಡೀಸೆಲ್ ಇಂಜಿನ್ ಮಾತಾಡಂಗಿಲ್ಲ ಅಂತ ಇಂಜಿನ್ ಅದು. ಇದರಲ್ಲಿ ಡ್ರೈವಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ, ಒಂದು ಈಕೋ ಮತ್ತು ಪವರ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಇದರಲ್ಲಿ ರಿಯರ್ ವೀಲ್ ಡ್ರೈವ್ ಸೆಟಪ್ ಕೊಟ್ಟಿರ್ತಾರೆ. ಹಂಗಂತ ಹೇಳಿದ್ರೆ ಪವರ್ ಎಲ್ಲ ಪೂರ್ತಿ ಹಿಂದೆ ವೀಲಿಗೆ ಹೋಗುತ್ತೆ, ಹಿಂದೆ ವೀಲು ಮುಂದೆ ತಳ್ಳುತ್ತೆ. ಸೊ ಇದು ಏನಕ್ಕಪ್ಪ ಯೂಸ್ ಅಂತ ಹೇಳಿದ್ರೆ ಹೈವೇ ಕ್ರೂಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಜಾಸ್ತಿ ಜನ ಹಾಕೋ ಹೋಗ್ಬೋದು ಮತ್ತು ಲಾಂಗ್ ಡಿಸ್ಟೆನ್ಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಇದರ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಇದು ಸಿಟಿಲಿ 11ರಿಂದ 12 ಕೊಡುತ್ತೆ ಮತ್ತು ಹೈವೇಲಿ 14ರಿಂದ 15 ಕೊಡುತ್ತೆ ಅಂತ ಕಂಪನಿ ಹೇಳುತ್ತೆ. ಸೊ ಆಲ್ಮೋಸ್ಟ್ ಟ್ಯಾಕ್ಸಿ ಡ್ರೈವರ್ಸ್ಗಳು ಓಡಿಸ್ತಿರ್ತಾರೆ, ಇದನ್ನು ಆಲ್ಮೋಸ್ಟ್ ಅಷ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಲೇಮ್ ಮಾಡ್ತಾರೆ. ಹಂಗಾಗಿ ಒನ್ ಆಫ್ ದ ಬೆಸ್ಟ್ ಕಾರ್ ಟೊಯೋಟಾಗೆ ಕೊಡ್ತಾರೆ. ಟೊಯೋಟಾ ಎಷ್ಟು ಟ್ರಸ್ಟ್ ಬಿಲ್ಡ್ ಮಾಡಿದೆ ಅಂತ ಹೇಳೋದಾದ್ರೆ ಆಫೀಸರ್ಸ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಇಲ್ಲ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇರ್ಬೋದು, ಎಲ್ಲರ ಫಸ್ಟ್ ಪ್ರಿಯಾರಿಟಿ ಟೊಯೋಟಾ ಇನೋವಾ ಕ್ರಿಸ್ಟಾ ಬರುತ್ತೆ. ಸೊ ಇದರ ಇಂಟೀರಿಯರ್ ಮೇಲೆ ಬರೋದಾದರೆ ಇಂಟೀರಿಯರ್ ಯಾವುದೇ ಥರ ಚೇಂಜ್ ಮಾಡಿಲ್ಲ. ಸೊ ಪ್ರೀಮಿಯಂ ಲೆದರ್ ಡ್ಯಾಶ್ಬೋರ್ಡ್ ಸಿಗುತ್ತೆ, ಅದ್ರ ಜೊತೆಗೆ ಲಾರ್ಜ್ ಕ್ಯಾಬಿನ್ ಸಿಗುತ್ತೆ, ಕ್ಯಾಪ್ಟನ್ ಸೀಟ್ಸ್ ಕೂಡ ಆಪ್ಷನ್ಸ್ ಇದೆ ನಿಮ್ಮ ಹತ್ರ, ರಿಯರ್ AC ವೆಂಟ್ಸ್, ತುಂಬ ಲೆಗ್ ರೂಮ್ ಸಿಗುತ್ತೆ. ಹಂಗಂತ ಹೇಳಿದ್ರೆ ನೀವು ಆರಾಮಾಗಿ 6 ಜನ 7 ಜನ ಕುತ್ಕೊ ಹೋಗ್ಬೋದು, ತುಂಬ ಹೆಡ್ ರೂಮ್ ಸಿಗುತ್ತೆ ಗುರು, ಇದರಲ್ಲಿ ಮಾತಾಡೋಂಗಿಲ್ಲ. ಬೂಟ್ ಸ್ಪೇಸ್ ಮಾತ್ರ ನಿಮಗೆ 7 ಸೀಟರ್ ಪೂರ್ತಿ ಯೂಸ್ ಮಾಡ್ತಿದ್ದಾಗ ಸ್ವಲ್ಪ ಕಮ್ಮಿ ಸಿಗುತ್ತೆ. ಸೊ ಆದರೂ ಅದರಲ್ಲೂ ತುಂಬ ಸಾಮಾನು ಇಡ್ಬೋದು. ಸೊ ಟಾಪ್ ಮಾಡೆಲಿನ ಫೀಚರ್ಸ್ ಹೇಳೋದಾದರೆ ಇದರಲ್ಲಿ LED ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, ಆಟೋಮೆಟಿಕ್ ಹೆಡ್ಲೈಟ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರ್ಬೋದು, ರಿಯರ್ ಕ್ಯಾಮ್ರಾ ಇರ್ಬೋದು, ಪುಷ್ ಸ್ಟಾರ್ಟ್ ಬಟನ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮತ್ತು ಪ್ರೀಮಿಯಂ ಅಪೋಲ್ಸ್ಟ್ರಿ ಸಿಗುತ್ತೆ. ಇದು ತುಂಬಾ ಹಂಗಂತ ಹೇಳಿದ್ರೆ ಇದು ಮಾಮೂಲಿ ಹಳೆದ್ರಿಂದನೂ ಬರ್ತಾ ಇತ್ತು, ಬಟ್ ಈಗ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಸೊ ಸೇಫ್ಟಿ ಬಗ್ಗೆ ಮಾತಾಡೋದ್ರೆ ಇದು ಟೊಯೋಟಾ ಗುರು, ಯಾವುದೇ ಥರ ಸೇಫ್ಟಿ ಬಗ್ಗೆ ಚಿಂತೆನೆ ಬೇಕಾಗಿಲ್ಲ. ಇದರಲ್ಲಿ ಮಲ್ಟಿಪಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS, EBD, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಇರ್ಬೋದು, ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ, ಫ್ರಂಟ್ ಆ್ಯಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಸೊ ಇದರ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಹೇಳೋದಾದ್ರೆ ಪಾಸಿಟಿವ್ಗೆ ಬರೋದಾದ್ರೆ ಇದ್ರ ಇಂಜಿನ್ ಮಾತ್ರ ಮಾತಾಡಂಗೆ ಇಲ್ಲ ಗುರು, ನೀವು ಎಷ್ಟೇ ಲಕ್ಷ ಕಿಲೋಮೀಟರ್ ಓಡಿಸಿ ಅದು ಹಂಗೆ ಓಡ್ತಾ ಇರುತ್ತೆ. ಇದರಲ್ಲಿ ಹ್ಯೂಜ್ ಕ್ಯಾಬಿನ್ ಸ್ಪೇಸ್ ಸಿಗುತ್ತೆ. ಅಂತ ಹೇಳಿದ್ರೆ ನೀವು 6-7 ಜನ ಹೋಗ್ತಾ ಇದ್ರು ಆರಾಮಾಗಿ ಹೋಗ್ಬೋದು, ಎಷ್ಟೇ ದೂರ ಹೋದರೂ ಆರಾಮಾಗಿ ಹೋಗ್ಬೋದು. ಸೊ ಮತ್ತು ಕಂಫರ್ಟಬಲ್ ರೈಡ್ ಇರುತ್ತೆ. ಹಂಗಾಗಿ ನೀವು ಯಾವುದೇ ಥರ ಆಫೀಸರ್ ಇರ್ಬೋದು, ಟ್ರಾವೆಲರ್ಸ್ ಇರ್ಬೋದು, ಅಥವಾ ಯಾರು ಜಾಸ್ತಿ ಜನ ಇದ್ದರೆ ನೀವು ಫಸ್ಟ್ ಪ್ರಯಾರಿಟಿ ಬರೋದು ಇನೋವಾ ಕ್ರಿಸ್ಟಾಗೆ. ಸೊ ಇದರಲ್ಲಿ ಸ್ಟ್ರಾಂಗ್ ರೀಸೇಲ್ ವ್ಯಾಲ್ಯೂ ಕೂಡ ಇದೆ. ಹಂಗಂತ ಹೇಳಿದ್ರೆ ನೀವು ಈಗ ಒಂದು 25-26 ಲಕ್ಷಕ್ಕೆ ತೊಗೊಂಡಿರ್ತೀರ, ಇನ್ನೊಂದು 5 ವರ್ಷ ಬಿಟ್ಟು ಕೊಟ್ಟರು ನೀವು ಆರಾಮ್ಸಾಗಿ ಒಂದು 15 ಲಕ್ಷಕ್ಕೆ ವಾಪಸ್ ಇಸ್ಕೊತಾರೆ, ಅಷ್ಟು ಸ್ಟ್ರಾಂಗ್ ರೀಸೇಲ್ ವ್ಯಾಲ್ಯೂ ಇದೆ. ಮತ್ತು ತುಂಬ ಇದು ಪ್ರಾಕ್ಟಿಕಲ್ ಆಗಿ ಗಾಡಿ ನಿಮಗೆ ಬರುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಜಾಸ್ತಿ ಜನ ಕರ್ಕೋಗೋದಿರ್ಬೋದು, ಅಥವಾ ನಿಮಗೆ ಪವರ್ ಇರ್ಬೋದು, ನಿಮಗೆ
ಯಾವುದ್ರಲ್ಲೂ ಕಮ್ಮಿ ಫೀಲ್ ಆಗಲ್ಲ. ಸೊ ಇದರ ನೆಗೆಟಿವ್ಸ್ ಹೇಳೋದಾದ್ರೆ ಇದರಲ್ಲಿ ಯಾವುದೇ ಥರ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಒಂದು ಬರೋದೇ ಇಲ್ಲ. ಸೊ ಫೀಚರ್ಸ್ ಕಂಪೇರ್ ಟು ದ ಐ ಕ್ರಾಸ್ ಇದನ್ನು ಕಮ್ಮಿ ಕೊಟ್ಟಿದ್ದಾರೆ. ಸೊ ನಂಗೆ ಗೊತ್ತು ಅವ್ರಿಗೆ ಅದು ಓಡಿಸ್ಬೇಕು ಇದು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ಆದರೂ ಒಂದು ಸ್ವಲ್ಪ ಫೀಚರ್ಸ್ನ ಆ್ಯಡ್ ಮಾಡ್ಬೋದಿತ್ತು. ಸೊ ಫೈನಲ್ ಆಗಿ ಹೇಳೋದಾದರೆ ನಿಮಗೊಂದು ಡೀಸೆಲ್ ರಿಲಯಬಲ್ ಲಾಂಗ್ ಟರ್ಮ್ ಕಾರ್ ಬೇಕು, ನನ್ನ ಫ್ಯಾಮಿಲಿ ಜೊತೆಗೆ ನನಗೂ ಓಡ್ಸೋಕ್ಕೆ ಮಜಾ ಬೇಕು ಅಂತ ಹೇಳಿದ್ರೆ ದಿಸ್ ಕಾರ್ ಈಸ್ ಫಾರ್ ಯು ಅಂತ ಹೇಳ್ಬೋದು. 2026 ಇರ್ಬೋದು, 2027 ಇರ್ಬೋದು, ಈ ಕಾರು ನಿಮಗೆ. ಸೊ ನಿಮಗೆ ಏನಾದರೂ ಆಟೋಮೆಟಿಕ್ ಬೇಕು, ಬೆಟರ್ ಮೈಲೇಜ್ ಬೇಕು, ಇಲ್ಲ ಅಂತ ಹೇಳಿದ್ರೆ ಫೀಚರ್ಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇದರ ಅಕ್ಕ ಅಂತ ಹೇಳ್ಬೋದು, ಇಲ್ಲಾಂದರೆ ಇದರದ್ದು ಫೇಸ್ ಲಿಫ್ಟ್ ವರ್ಷನ್ ಅಂತ ಹೇಳ್ಬೋದು, ಅದು ತೊಗೊಬೋದು. ಅದು ಇನೋವಾ ಐ ಕ್ರಾಸು. ಸೊ ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ 2027 ಇರ್ಬೋದು ಇನೋವಾ ಕ್ರಿಸ್ಟಾ ಡಿಸ್ಕಂಟಿನ್ಯೂ ಆಗುತ್ತೆ. ಯಾಕಂತ ಹೇಳಿದ್ರೆ BS6 ನಾರ್ಮ್ಸ್ 2 ಬರ್ತಾ ಇದೆ. ಹಂಗಾಗಿ ನಿಮಗೆ ಈ ಡೀಸೆಲ್ ಕಾರ್ಗಳು ಏನಿದೆ ಅದೆಲ್ಲ ಸ್ವಲ್ಪ ವ್ಯಾನಿಷ್ ಆಗುತ್ತೆ. ನಿಮ್ಮ ಹತ್ರ ಏನಾದ್ರು 25-26 ಲಕ್ಷ ಇದ್ದರೆ ನಿಮಗೇನಾದ್ರು ಫನ್ ಟು ಡ್ರೈವ್ ಕಾರ್ ಮತ್ತು ಫ್ಯಾಮಿಲಿ ಜೊತೆ ಕರ್ಕೋಗ್ಬೇಕಂತ ಹೇಳ್ತಿದ್ರೆ ಗೋ ಫಾರ್ ಇಟ್. ಯಾವುದೇ ಥರ ಚಿಂತನೆ ಮಾಡಬೇಡಿ. ಸೊ ನಿಮಗೇನು ಅನಿಸುತ್ತೆ ಈ ಇನೋವಾ ಕ್ರಿಸ್ಟಾ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.